ಮೋಸದಿಂದ ಮನೆ ಮಾಡ್ಕೊಂಡಿದ್ದಾನೆ, ಕಣ ಮಾಡ್ಕೊಂಡಿದ್ದಾನೆ, ಹೊಲ ಮಾಡ್ಕೊಂಡಿದ್ದಾನೆ. ಅವ್ರಿಗೆ ಏನು ಪರಿಹಾರನೇ ಇಲ್ಲ. ಪರಿಹಾರ ನಮಗೆ ಆಸ್ತಿ ಬೇಕಂತ ಕೇಳಕ್ ಬಂದಿದ್ದಕ್ಕೆ ವಿಷ ಹಾಕಿ ಸಾಯಿಸಿದಾನೆ. ಈಗ ಏನ್ ಮಾಡ್ಬೇಕು ಸರ್ ನಾವು ಅವರಿಗೆ? ಹನುಮಂತ ನಾಯ್ಕ ಸೋನಾಬಾ ಅವರಿಗೆ ವಿಷ ಕುಡಿಸಿದಾನೆ. ಸೋನಾಬಾ ಈಗ ಆಸ್ಪತ್ರೆಯಲ್ಲಿ ಡೆತ್ ಆಗಿ ಬಿದ್ದಿದ್ದಾರೆ. ನಾವ್ ನ್ಯಾಯ ಕೇಳಕ್ಕೆ ಸ್ಟೇಷನ್ಗೆ ಬಂದಿದೀವಿ. ಈಗಾದ್ರೂ ಅವ್ನು ಒಪ್ಕೊಂತಿಲ್ಲ, ನಾನು ಕೊಡ್ತೀನಂತ ಒಪ್ಕೊಂತಿಲ್ಲ. ಏನಂತ ಹೇಳ್ಬೇಕು ಹೇಳ್ರಿ ಸರ್ ಅವನಿಗೆ? 7 ಎಕರೆ ಜಮೀನ್ ಇದೆ ಸರ್. 7 ಎಕರೆ ಒಳಗೆ 3.5 ಎಕರೆ ತಂದೆ ಇದ್ದಂಗೆ ಅವ್ನ ಹೆಸರಿಗೆ ಮಾಡ್ಸ್ಕೊಂಡಿದ್ದಾನೆ. ಇನ್ನು 3.5 ಎಕರೆ ಇದೆ. 3.5 ಎಕರೆದಾಗೆ ಅವ್ರಿಗೆ ಕೊಡ್ರಿ, ಅವ್ರ ಭಾಗ ಅವ್ರಿಗೆ ಕೊಡ್ರಿ ಅಂದ್ರೆ ನಾನು ಕೊಡಲ್ಲ ಅಂತ ಹೇಳ್ತಿದ್ದೀನಿ. ಒಂದು ಇಡೀ ಮಣ್ಣು ಕೊಡಲ್ಲ ನಾನು ಹೊಲ್ದಾಗಿಂದ. ಏನ್ ಮಾಡ್ಕೊಂಡ್ ಬರ್ರಿ, ಏನ್ ಕಿತ್ಕೊಂಡ್ಬಿಡ್ರಿ ಅಂತ ಆ ಮಕ್ಕಳಿಗೆ ಎದುರಿಸ್ತದಾನೆ. ಕೇಳಕ್ ಹೋದ್ರೆ ಹೊಡೆದೋಡ್ ಕಳಿಸ್ತಿದ್ದಾರೆ. ಹೊಲ್ದಾಗೆಲ್ಲ ಹಾಕೊಂಡ್ ಹೆಂಗ್ ಬೇಕಂಗ್ ಹೊಡೆದಿದ್ದಾರೆ ಅವರು. ಸೋನಾಬಾಯಿಗೆ ಮಕ್ಕಳಿಗೆ ಇವತ್ತು ಹೊಲ ಉಳಕ್ ಹೋಗಿದ್ದಾನೆ ಸರ್. ಅವನು ಯಾರಿಗೂ ಗೊತ್ತಿಲ್ಲಂಗ್ ಹೋಗಿದ್ದಾನೆ. ಸೋನಾಬಾಯಿಗೆ ಗೊತ್ತಾಗಿದೆ. ಮತ್ ಕೋರ್ಟಿಗೆ ಹಾಕಿದೀವಲ್ಲಪ್ಪ, ನೀನ್ ಯಾವ್ದಕ್ ಹೊಲ ಉಳಕ್ ಕುಂತಿದೀಯಾ ಅಂತ ಕೇಳಿದಾರೆ. ನಾನು ಉಳ್ಕೊಂತೀನಿ, ಏನಾರ ಮಾಡ್ಕೊಂತೀನಿ, ನೀನ್ ಯಾಕೆ ಕೇಳಕ್ ಬರದಂತ ಟ್ಯಾಕ್ಟ್ರಿ ತಗೊಂಡ್ ಆಕಿ ಗುದ್ದಿದಾನೆ ಸರ್. ಸೋನಾಬಾಯಿಗೆ ಟ್ಯಾಕ್ಟ್ರಿಂದ ಗುದ್ದಿದ್ದಾನೆ. ನೀನ್ ಗುದ್ದು ಸಾಯ್ಸಕ್ಕಿಂತ ನಾನೇ ಕುಡ್ದು ಸಾಯ್ತೀನಿ ಅಂತ ಹೇಳಕ್ಕಿಂತ ನೀನ್ ಯಾಕೆ ಸಾಯ್ತೀಯ, ನೀನ್ ಕುಡ್ದು ನಾನೇ ಕುಡಿಸ್ತೀನಿ ಅಂತ ಕುಡ್ಸಿದಾನೆ ಸರ್. ಅವನೇ ಕುಡ್ಸಿದಾನೆ ಸರ್. ವಿಷ ಕುಡ್ಸಿದಾನೆ. ಟ್ಯಾಕ್ಟ್ರಿ ಒಳಗಿಂದ ತೆಗೆದು ಅವನೇ ಕುಡ್ಸಿದಾನೆ. ಹನುಮಂತ ನಾಯ್ಕ ಕುಡ್ಸಿದಾನೆ. ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ವಿ, ಡೆಡ್ ಆಗಿದೆ ಸರ್ ಅವ್ರು. ನಮ್ದಾಗ್ರ ಹೆಬ್ಬಾಳು ಬಡಾವಣೆ. ನಾವೇನ್ ಹೇಳ್ತಿದೀವಿ ಅಂದ್ರೆ ಅವರಿಗೆ ಪರಿಹಾರ ಬೇಕು. ಅವ್ರ ಆಸ್ತಿ ಅವ್ರಿಗೆ ಸಿಗ್ಬೇಕು, ಅವ್ರ ಮನೆ ಅವ್ರಿಗೆ ಸಿಗ್ಬೇಕು. ಅವರು ಒಂದ್ ಗುಡಿಸ್ಲಲ್ಲಿ ಇದಾರೆ, ಅವ್ರಿಗೆ ಮನೆ ಇಲ್ಲ, ಏನಿಲ್ಲ. ಅವನಿಗೆ ಶಿಕ್ಷೆ ಆಗ್ಬೇಕು. ಅವನಿಗೆ ಮಾತ್ರ ಜಾಮೀನ್ ಮೇಲೂ ಹೊರಗ್ ಬೀಳಬಾರ್ದು. ಈ ದೇಶದಿಂದ ಹೊರಗ್ ಬಿಟ್ಬಿಟ್ರೆ ನಾವೇ ಅವ್ನಿಗೆ ಕೊಲೆ ಮಾಡ್ಬಿಡ್ತೀವಿ. ಅಷ್ಟು ಸಿಟ್ಟು ಬರ್ತೈತೆ ನಮಗೆ. ಒಂದು ಹೆಣ್ಮಗಳ ಜೀವನ ತೆಗೆದ್ಬಿಟ್ಟಿದ್ದಾನ ಅವನು. ಅವ್ನಿಗೆ ಏನ್ ಮಾಡ್ಬೇಕು? ನಿಂತ್ಕೊಂಡಿದ್ದ ಜಾಗದಾಗ ಶಿಮ್ಮಣಿ ಹಾಕಿ ಸುಡ್ಬೇಕು, ಅವನಿಗೆ ಪೆಟ್ರೋಲ್ ಹಾಕಿ ಸುಡ್ಬೇಕು ಅವನಿಗೆ. ನಾವು ಗ್ರಾಮಸ್ಥರು ಊರ್ನವ್ರು ನಾವು.